ಮಾವಿನ ಹಣ್ಣು ಹೆಕ್ಕಲಿಕ್ಕೆ ಅಂತ ತೋಟಕ್ಕೆ ಹೋಗ್ತಾ ಇದ್ದೇನೆ. ಒಂದು ಚೀಲ ಎಷ್ಟು ಸಿಗ್ತದೆ ಗೊತ್ತಿಲ್ಲ. ಈಗ ಬೇಸಿಗೆ ಕಾಲ ಮತ್ತು ಮಳೆಗಾಲದ ಸ್ಟಾರ್ಟಿಂಗೆಲ್ಲ ಇದೇ ಕೆಲಸ, ತೋಟಕ್ಕೆ ಹೋಗೋದು, ಮಾವಿನ ಹಣ್ಣು ಹೆರ್ಕೋದು. ನೋಡುವ ಯಾವುದೆಲ್ಲ ಮಾವಿನ ಹಣ್ಣು ಸಿಗ್ತದೆ, ಎಷ್ಟು ಸಿಗ್ತದೆ ಅಂತ ನೋಡಿಕೊಂಡು ಬರುವ. ಅದರ ಮಧ್ಯೆ ನಿಮಗೆ ಇಲ್ಲೊಂದು ತೋರಿಸ್ತೇನೆ ನಾನು. ಇದು ನಮ್ಮ ಮನೆಯಿಂದ ತೋಟಕ್ಕೆ ಹೋಗುವ ದಾರಿ. ನಿಮಗೆ ಗೊತ್ತಿರ್ಬೋದು, ನನ್ನ ಮೊದಲನೇ ವಿಡಿಯೋದಲ್ಲೆಲ್ಲ ತೋರಿಸಿದ್ದೆ ನಾನು. ಎಲ್ಲ ತುಂಡಾಗಿದೆ. ಈಗ ಸ್ವಲ್ಪ ಜಾಗ್ರತೆಯಾಗಿ ಹೋಗಬೇಕಾಗಿ ಬರ್ತದೆ. ಸಣ್ಣದಾಗಿ ಮಳೆ ಕೂಡ ಬರ್ತಾ ಉಂಟು, ಹಾಗಾಗಿ ಸ್ವಲ್ಪ ಸೊಳ್ಳೆಗಳು ಕೂಡ ನನ್ನೊಟ್ಟಿಗೆ ಬರ್ತಾ ಉಂಟು. ಎಂತ ಇದ್ರೂ ಸಹ ನಮಗೆ ಮಾವಿನ ಹಣ್ಣು ತಿನ್ನದೇ ಆಗೋದಿಲ್ಲ ಅಲ್ಲ, ಅದಕ್ಕೆ ನಾನು ಮಾವಿನ ಹಣ್ಣು ಹೆಕ್ಕಿಕೊಂಡು ಬರುವ ಅಂತ ಹೊರಟದ್ದು. ನಮ್ಮ ಮಾವಿನ ಮರ, ಇದರ ಗೆಲ್ಲಲ್ಲ ಅಷ್ಟಾಗಿ ಕಾಣುವುದಿಲ್ಲ, ತುಂಬ ಎತ್ತರದಲ್ಲಿ ಉಂಟು ಮತ್ತು ತೋಟದ ಮಧ್ಯಭಾಗದಲ್ಲಿ ಇರುವ ಕಾರಣ ಮಾವಿನಕಾಯಿ ಎಷ್ಟು ಉಂಟು, ಗೆಲ್ಲು ಯಾವ ಬದಿಯಲ್ಲಿ ಉಂಟು ಎಂಥದ್ದು ಕಾಣುವುದಿಲ್ಲ. ಮಾವಿನ ಮರದ ಪಕ್ಕದಲ್ಲೇ ಒಂದು ತೋಡುಂಟು. ತೋಡಲ್ಲಿ ಎಲ್ಲ ಬಿದ್ದುಕೊಂಡಿರ್ತದೆ ಮಾವಿನ ಹಣ್ಣು ನೋಡಿ. ಇದು ಕಾಡು ನೆಕ್ಕರೆ ಮಾವು. ತುಂಬ ಒಳ್ಳೆಯ ಪರಿಮಳ, ತುಂಬ ಒಳ್ಳೆಯ ರುಚಿ ಇರ್ತದೆ. ಇಲ್ಲೆಲ್ಲ ಸಾಕಷ್ಟು ಬಿದ್ದುಕೊಂಡುಂಟು ನೋಡಿ. ನೋಡಿ, 50 ಮಾವಿನ ಹಣ್ಣು ಸಿಕ್ಕಿದೆ. ಇದರಲ್ಲಿ ಕೆಲವೆಲ್ಲ ಸ್ವಲ್ಪ ಇರುವೆ ತಿಂದದ್ದು ಕೂಡ ಉಂಟು. ನಾವು ಬಿದ್ದ ಕೂಡಲೇ ಹೆಕ್ಕಲಿಲ್ಲ ಅಂದರೆ ಚಿಕ್ಕ ಚಿಕ್ಕ ಇರುವೆಗಳು ಬಂದು ತಿಂತವೆ. ಆ ರೀತಿಯದ್ದು ಕೂಡ ಉಂಟು ಇದರಲ್ಲಿ. ಎಲ್ಲ ಸೇರಿಸಿ 50 ಮಾವಿನ ಹಣ್ಣು ಸಿಕ್ಕಿದೆ ಈ ಮರದಿಂದ. ಇನ್ನು ಇಲ್ಲೇ ಪಕ್ಕದಲ್ಲೇ ಒಂದು ಸಣ್ಣ ಮರ ಉಂಟು, ಅದರ ಹತ್ತಿರಕ್ಕೆ ಹೋಗಿ ನೋಡುವ ಅಲ್ಲಿ ಎಷ್ಟು ಮಾವಿನ ಹಣ್ಣು ಸಿಗ್ತದೆ ಅಂತ. ಯಾಕೆ ಇದು ನಮ್ಮ ತೋಟಕ್ಕೆ ನೀರು ಹಾಕುವ ಕೆರೆ. ಒಂದು ಕಾಣಿಸ್ತಾ ಉಂಟು. ಅದು ಚಿಕ್ಕ ಇಲ್ಲಿ ಇಷ್ಟೇ ಸಿಕ್ಕಿದ್ದು 6 ಮಾವಿನ ಹಣ್ಣು. ಇನ್ನು ಇಲ್ಲಿ ಪಕ್ಕದಲ್ಲಿ 2-3 ಮಾವಿನ ಮರಗಳುಂಟು, ಭಟ್ಕಳ ಮಾವು ಅಂತ ಹೇಳ್ತೇವೆ ನಾವು. ಅದರ ಹತ್ತಿರಕ್ಕೆ ಹೋಗಿ ನೋಡುವ ಅಲ್ಲಿ ಉಂಟಾ ಇಲ್ವಾ ಅಂತ. ಮಾವಿನ ಹಣ್ಣು ಹೆಕ್ಕಲಿಕ್ಕೆ ಬಂದಾಗ ಒಂದು ಪೈನಾಪಲ್ ಸಿಕ್ಕಿತು. ಇಲ್ಲಿ ಎಲ್ಲ ಬಿದ್ದು ಹಾಳಾಗಿ ಹೋಗಿದೆ. ಇದೆಲ್ಲ ಹಾಳಾಗಿದೆ.